ನನಗೆ ಏನು ಕೊಬ್ಬು ನಗು ಬರಲಿಲ್ಲ. ನೀವು ಅಲ್ಲಿಂದಲ್ಲಿ ಜಾರು ಒಯ್ಕೊಂಡು ಬಿದ್ರಲ್ಲ. ಯಪ್ಪ ನನಗಂತೂ ನಗು ಬಂದಿತ್ತು, ಒಂದು ಕಡೆಗೆ ಭಯನೂ ಆಯಿತು. ಮತ್ತು ಏನು ಮಾಡೋಣ, ಅಲ್ಲಿ ಜಾರಿದ್ಕೆ ಮತ್ತೆ ಯಾಕಂದರೆ ಅಲ್ಲಿ ಮಣ್ಣು ಒಂದಿಷ್ಟು ಅಂಟು ಮಣ್ಣು ಜಾರೋದು ಜಾರ್ತಿರೋದ್ರಿಂದನ ಅದು ಹಂಗೆ ಆಯ್ತು ಅಷ್ಟೇ. ಅಯ್ಯಪ್ಪ ಇಲ್ಲಿ ನೋಡಿಲಿ ನಾನು ಏನ ಆತು ಅಂದ್ಕೊಂಡಿದ್ದ ಬೋಮಂಗೆ ಬಿದ್ದಿದ್ದಕ್ಕೆ ನೀನು ನೋಡಿದ್ರೆ ನಗ್ತೀಯ. ನಾನೀಗ ಅವಾಗ ಶೀಟ್ ಬಂದ್ಬಿಟ್ಟು ತೆಗ್ದು ಬಾರಿಸ್ಬಿಡೋಣ ನಮ್ಮಂಗಾಗಿತ್ತು. ನಿನಗೆ ನಗ್ತಾಳಲ್ಲ ಇವಳಿ ನಾನು ಅಂತ ಎತ್ತದ್ಬಿಟ್ಟು ನನಗೆ ನಗು ಆಗ ಯಪ್ಪ 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 ನಾನು ಬಿದ್ದೆ 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 ಅಂದಲ್ಲ ನೀನು, ಅದಕ್ಕೆ ನನಗೆ ನಗು ಬಂತು. ಬಿದ್ದಿರೋದು ನೋಡಿ ನನಗೂ ಒಂಥರನ ಅಯ್ಯೋ ಬಿದ್ರು ಅಂತೇಳಿ ನನಗೂ ಒಂಥರ ಅನ್ನಿಸ್ತು. ಏನು ಮಾಡ್ತೀಯ ನೀವು? ಯಪ್ಪ 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 ಬಿದ್ದೆ 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 ನಾನು ಬಿದ್ದೆ ಅಂದ್ರೆ ನೀವು ಅಂದಿರೋ ಸ್ಟೈಲ್ಗೆ ನನಗೆ ನಗು ಬಂತು, ನೀವು ಮಾತಾಡಿರೋ ಸ್ಟೈಲ್ಗೆ. ಬಿಡ್ಲೆ ಪೋತ್ಲಾಗೆ ಅದನ್ನೇನು ನಗ್ತಿ ಆಗ್ಲಲ್ಲ ನೆನೆಸ್ಕೊಂಡು. ಆಗ್ಲಲ್ಲ ನೀವು ಹಂಗೆ ಅಂತಿದ್ರಲ್ಲ, ನೀನು ಯಾಕೆ ನಗ್ತಿ ಅಂತ ನನಗೆ ಅದು ನೆನಪು ಮಾಡ್ಕೊಂಡ್ರೆ ನಗು ಬರ್ತೈತೆ. ಎಷ್ಟು ಚೆನ್ನಾಗಿದ್ದಾರೆ ಕಂಡ ಹೆಂಡ್ತಿ ನಮ್ದೇನೋ ಯಾಕನೋ ರಾಕಿ ಮೊದ್ಲಿನ ಥರನೇ ಇಲ್ಲ. ಏನೇನೋ ಸುಮ್ಮನೆ ಮಾತಾಡುತ್ತೆ, ಒಳ್ಳೆ ತಿಕ್ಲು ನಂಗೆ ಆಡುತ್ತೆ, ಯಾಕೋ ಒಂಥರ ಅದು ಸರಿನೇ ಇಲ್ಲ. ಹೇಳ್ದಂಗೆ ಕೇಳ್ತಾ ಇಲ್ಲ. ರಾಮುಗೆ ಹೇಳ್ತೀನಿ. ಏನು ಮಾಡೋಣ, ಇವರೆಲ್ಲರೂ ಜೊತೆಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಹೆಂಗೋದ್ಲಾಗೆ ಭೂಮಿರು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತೀನಿ. ಯಾರು ನಾನು ಮಾತಾಡ್ಸಲ್ಲ, ಇವರೆಲ್ಲ ಹೆಂಗೈದಾರೆ. ಅದಕ್ಕೆ ನಾನು ಮಾತಾಡ್ಸೋಣದಲ್ಲಿ ನನ್ನ ಗಂಡ ಒಂದಿಷ್ಟು ಬುದ್ಧಿ ಹೇಳ್ರಿ ಅಂತೇಳಿ ಹೇಳ್ತೀನಿ. ಅವ್ನು ಬರೇನೇ ದುಡಿತಾನೆ ಕಳೀತಾನೆ, ಉಳಿಸ್ಕೊಂಬೋದೇ ಇಲ್ಲ, ಖುಷಿಯಾಗಿರೋದೇ ಇಲ್ಲ. ರಾಮನು ಲೇಪು ಇಷ್ಟು ಬುದ್ಧಿವಂತರು ಇವತ್ತು ಹೆಂಗೈದ್ದಾರೆ. ನಾನು ನಿನಗೆ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ ಲೇಪು. ಏನು ಬೇಕು? ಸದ್ಯಕ್ಕೆ ಏನು ಬೇಡ ಬಿಡು ರಾಮು. ದುಡ್ಡು ಕೂಡಿಡ್ಕಮನ. ರಾಮು ಲೇಪು ರಾಮು ಹೊಟ್ಟೆ ಉರಿ ಜನ ಮೊದಲೇ ಸರಿ ಇಲ್ಲ. ಯಾರಾದರೂ ಏನಾದರೂ ತಗೊಂಡ್ರೆ ಗೋಲ್ಡು ಹೊಟ್ಟೆ ಉರ್ಕೊಂಬದು ಜಾಸ್ತಿ. ಅಂಥದ್ರಾಗೆ ಈ ಹೊಟ್ಟೆ ಉರಿ ಜನದ ಮಧ್ಯೆ ಏನು ಮಾಡ್ಕೊಂಡ್ರು ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಬಿಡುತ್ತಲಾಗ ಹೋಗ್ಲಿ, ಏನು ಬೇಡ. ಅಲ್ಲ, ಯಾರೋ ಉರ್ಕೊಂತಾರೆ, ಯಾರೋ ಏನೋ ಅನ್ಕೊಂತಾರೆ ಅಂತೇಳಿ ನಾವು ಹಿಂಗೆ ಮಾಡ್ಕೊಂಡ್ರೆ ಸರಿ ಇರೋದಿಲ್ಲ ಲೇಪು. ನಾವು ಏನಿದ್ರು ನಮ್ಮ ಇದಕ್ಕೆ ತಕ್ಕಂತೆ ನಾವು ತಗೋಬೇಕಷ್ಟೇ. ನಮ್ಮ ದುಡ್ಡು ಅದೆಲ್ಲ ನೋಡಿಕೊಂಡು. ಇವತ್ತು ನೋಡು ಭೂಮಿ ಅಕ್ಕ ಯಶ ಮಾವ ಹೆಂಗೆ ಮಾಡ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ನನಗೆ ಖುಷಿ ಆಗ್ತೈತೆ. ನನಗೂ ಆ ಥರನೇ ಮಾಡಬೇಕು ಅಂತ ಅನಿಸುತ್ತೆ. ಯಾರೋ ಅಂತಾರೆ, ಯಾರೋ ಆಡ್ತಾರೆ ಅಂತ ಹೇಳಿ ನಾವು ತಗೊಂಬಕ್ಬಿಟ್ರೆ ಮುಂದೆ ನಮಗೆ ಉಪಯೋಗ ಆಗುತ್ತೆ ಅಷ್ಟೇ ತಗೊಂಡ್ರೆ. ರಾಮು ಲೇಪು ನಿಮ್ಮನ್ನ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಮಾತಾಡ್ತಾ ಇಲ್ಲ. ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ಮಾತಾಡೋಕ್ಕೆ ಏನೈತೆ? ಹೋಗು ಸುಮ್ಮನೆ. ಇಲ್ಲಿ ನಾವು ಗಂಡ ಹೆಂಡತಿ ಖುಷಿಯಾಗಿ ಮಾತಾಡಬೇಕಾದ್ರೆ ಬಂದು ಯಾಕೆ ನಮಗೆ ತೊಂದರೆ ಕೊಡ್ತೀಯ? ಹೋಗು, ನಾವಿಬ್ಬರು ಏನೋ ಖುಷಿಯಿಂದ ಮಾತಾಡ್ತಾ ಇದ್ವಿ. ನಿನ್ಗೆ ಯಾಕೆ ಸುಮ್ಮನೆ ಹೋಗೋದು ಕಲಿ. ಅಲ್ಲ ರಾಮು, ರಾಕಿ ಬುದ್ಧಿನೇ ಕಲ್ತ್ಕೊಂತ ಇಲ್ಲ. ಎಷ್ಟು ಹೇಳಿದ್ರು ಮನೆಗೆ ಟೈಮ್ ಸರಿಯಾಗಿ ಬರ್ತಾ ಇಲ್ಲ, ಏನಿಲ್ಲ. ಇಲ್ಲದ್ದೆಲ್ಲ ತೊಂದರೆ, ಮನೆಯಾಗೆ ಯಾಕೋ ಟೈಮೇ ಸರಿ ಇಲ್ಲ. ಅದಕ್ಕೇ ನಿಮ್ಮ ಅಣ್ಣಗೆ ಸ್ವಲ್ಪ ಬುದ್ಧಿ ಹೇಳ್ತೀಯ ರಾಕಿ ನನಗೆ? ಅಯ್ಯೋ, ದೊಡ್ಡವ್ರಿಗೆ ನಾವು ಬುದ್ಧಿ ಹೇಳೋವಷ್ಟು ದೊಡ್ಡವರಲ್ಲ, ಅವರೇ ದೊಡ್ಡವರು. ನಾವು ಅಂಥವ್ರಿಗೆ ಬುದ್ಧಿ ಹೇಳೋಕ್ಕಾಗುತ್ತಾ? ಎಲ್ಲ ತಿಳ್ಕೊಂಡಿರೋರಿಗೆ ನಾವು ಬುದ್ಧಿ ಹೇಳೋಕ್ಕಾಗುತ್ತಾ? ನಾವೇನು ಬುದ್ಧಿ ಹೇಳೋಕ್ಕಾಗಲ್ಲಪ್ಪ. ನಾವು ಯಾಕಂದರೆ ವಯಸ್ಸಾಗಿ ಚಿಕ್ಕವರು, ಎಲ್ಲ ತಿಳ್ಕೊಂಡಿರೋರು. ನೀವು ನಿಮಗಿನ್ನ ಏನು ದೊಡ್ಡವರಲ್ಲ ನಾವು. ಹೆಂಗೋ ಗೊತ್ತಿಲ್ಲ, ನೀವು ಎಲ್ಲನ ಬುದ್ಧಿವಂತರು, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರ. ದುಡ್ಡು ಕಾಸು ಒಳ್ಳೆ ಕೆಲಸಗಳು. ಇವಾಗ ಬೇರೆ ಕೆಲಸ ಇವಾಗ ಅಲ್ಲಿ ಕಮ್ಮಿ ಸಂಬಳ, ಕೆಲಸ ಸರಿಯಾಗಿಲ್ಲ. ಅದು ನೋಡಿದ್ರೆ ಹೇಳ್ದಂಗೆ ಕೇಳಲ್ಲ, ಏನಿಲ್ಲ. ಟೈಮ್ ಸರಿ ಮಂತಕ್ಕೆ ಬರಲ್ಲ. ಯಾಕನ ಹೋಗು, ಅದು ಬುಲ್ ಒಳ್ಳೇದಲ್ಲ. ಹಂಗಾಗೈತಿ ಇವಾಗ ಯಾಕನ ಬುದ್ಧಿನೇ ಇಲ್ಲ ಅಂಬ ಥರ ಆಡ್ತೈತಿ. ಭೂಮಿ ಅಕ್ಕ ಬಂತು. ಇದಲ್ಲೇಪು ಏನಾದ್ರೂ ಜ್ಯೂಸ್ ಗೀಸ್ ಏನಾದರೂ ಮಾಡುವಂತೆ. ಬಾ ಒಳಗೆ ಹೋಗೋಣ. ಭೂಮಿ ಬಂದ. ಭೂಮಿ ನೀನಾದರೂ ಹೇಳ್ತೀಯಾ ನಮ್ಮ ರಾಕಿಗೆ? ಪ್ಲೀಸ್ ನಿಮ್ಮ ಭಾವನಿಗೆ ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ಯಾಕಂದರೆ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ಅವರು ಟೈಮ್ ಸರಿಯಾಗಿ ಮನೆ ಹತ್ರ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗಲ್ಲ, ದುಡಿಯಲ್ಲ, ಏನಿಲ್ಲ, ಬರೀ ಹಿಂಗೆ ಮಾಡ್ತಾಯಿದ್ದಾರೆ. ಅದಕ್ಕೇ ಪ್ಲೀಸ್ ಭೂಮಿ ನೀನು ಸ್ವಲ್ಪ ಬುದ್ಧಿ ಹೇಳ್ತೀಯಾ? ಒಂದು ಸರಿ ಹೇಳಿದ್ದು ಅರ್ಥ ಆಗಲಿಲ್ವೇ? ಬುದ್ಧಿ ಹೇಳೋ ಅಷ್ಟು ಯಾರು ಇಲ್ಲಿ ದೊಡ್ಡವರಿಲ್ಲ. ನಿನ್ನ ಗಂಡನಿಗೆ ಬುದ್ಧಿ ಹೇಳೋ ಅಷ್ಟು ಎಲ್ಲ ತಿಳ್ಕೊಂಡಿರೋ ಮಹಾನ್ ಭಾವ ನಿನ್ನ ಗಂಡ. ಸುಮ್ಮನೆ ಇರಲೇಪು, ಯಾಕೆ ಟೆನ್ಷನ್ ತಗೊಂತೀಯ? ನಾನು ಹೇಳಿದೆ ತಾನೆ ಒಂದೇ ಮಾತಲ್ಲಿ. ನೀನು ಯಾಕೆ ಆಗ್ಲೆಲ್ಲ ಮಾತಾಡಿ ಯಾಕೆ ಟೆನ್ಷನ್ ತಗೊಳಕ್ಕೆ ಹೋಗ್ತೀಯ? ಸುಮ್ಮನೆ ಇದ್ಬಿಡು, ಏನು ಮಾತಾಡೋಕೆ ಹೋಗ್ಬಿಡು, ಏನು ಹೇಳೋಕೆ ಹೋಗ್ಬಿಡು ಅವ್ರಿಗೆ. ಅಲ್ಲ ರಾಮು, ನೀವೇ ಹಿಂಗೆ ಮಾತಾಡಿದ್ರೆ ಹೆಂಗೆ? ನನಗೆ ತುಂಬ ಬೇಜಾರಾಗೈತೆ. ರಾತ್ರಿಯಿಂದ ಇರೋದೇ ಬೇಡ, ಸತ್ತು ಬಿಡೋಣಪ್ಪ ಏನಾದರೂ ಮಾಡಿಕೊಂಡು ಅನ್ನಿಸ್ಬಿಟ್ಟೈತೆ. ಅಷ್ಟು ಬೇಜಾರಾಗೈತೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಏನಿಲ್ಲ. ನಾನು ಈಗ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ. ಬಾರಪ್ಪ ಹೋಗಿ ಮೆಡಿಸನ್ ಆದರೂ ತಗೊಳ್ಳೋಣ ಅಂತ ಹೇಳಿದ್ರೆ ಇಲ್ಲ, ನನಗೆ ಇನ್ನೊಂದು ಮದುವೆ ಮಾಡು ಅಂತ ಕೂತ್ಕೊಂಡವ್ರೆ. ಅವ್ರಿಗೆ ಇನ್ನೊಂದು ಮದುವೆ ಮಾಡೋಕ್ಕಾಗುತ್ತಾ? ಇನ್ನೊಬ್ಳು ಹುಡುಗಿ ಸಿಗ್ತಾಳ ಅವಳಿಗೆ?
ಏನು ಮಾತಂತ ಆಡ್ತಾರೆ, ಸ್ವಲ್ಪನಾದರೂ ಬುದ್ಧಿ ಇಲ್ಲ. ನಮಗೆ ಮಕ್ಕಳು ಆಗ್ತವೆ ಒಬ್ಬೊಮ್ಮೆ, ಆದರೆ ಹಾಸ್ಪಿಟ್ಲಿಗೆ ಹೋದರೆ ಆಗ್ತವೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬರೋದೇ ಇಲ್ಲ. ಇಷ್ಟೊಂದೆಲ್ಲ ಊರಿಗೆಲ್ಲ ಬುದ್ಧಿ ಹೇಳೋರು, ಎಲ್ಲ ತಿಳ್ಕೊಂಡಿರೋರು, ಅತಿ ಬುದ್ಧಿವಂತರು ಗಂಡನಿಗೆ ಬುದ್ಧಿ ಕಲಿಸ್ಕೊಂಬಕ್ಕಾಗಲ್ವಾ? ನಾವೆಲ್ಲ ಏನು ಹೇಳೋಕ್ಕಾಗಲ್ಲ. ನಾವೇನು ಯಾರ ಹತ್ರನೂ ಏನು ಮಾತಾಡೋಕ್ಕಾಗಲ್ಲ. ನಿಮ್ಮ ಪಡೆಗೆ ನೀವು ಗಂಡ ಹೆಂಡತಿ ಬುದ್ಧಿವಂತಿಕೆಯಿಂದನೇ ಚೆನ್ನಾಗಿರ್ರಿ. ನಾವು ನಿಮಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡವರಲ್ಲ. ನಾನು ರಾಮು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ನಾನು ಯಾರಿಗೂ ಬುದ್ಧಿ ಹೇಳೋಕೆ ಹೋಗಲ್ಲ. ಒಳ್ಳೇದು ಕೆಟ್ಟದ್ದು ಯಾರಿಗೂ ಹೇಳೋ ಅಂಥ ಕಾಲನೇ ಅಲ್ಲ ಇವಾಗ. ಅಲ್ಲ, ಕೇಳ್ತಾರೆ ಎಲ್ಲರೂ ಹೇಳಿದ್ರೆ, ನೋಡಪ್ಪ ಎಲ್ಲರೂ ಬೈತಾರಲ್ಲ ಅಂತೇಳಿ ಸ್ವಲ್ಪ ಮನಸ್ಸಿಗಾದ್ರೂ ನಾಟುತ್ತೆ. ಅದಕ್ಕಾಗೇನ ಯಾರೂ ಹೇಳಲಿಲ್ಲ ಅಂದರೆ ಇವಾಗ ಮತ್ತೇನು ಏನು ಹೇಳೋಕೆ ಹೋಗಲ್ಲ. ನಾನು ಏನು ಹೇಳೋಕ್ಕೂ ಹೋದರೆ ಕೇಳಲ್ಲ. ಏನು ಮಾಡೋದು, ಏನೋ ನಯ ಬೈ ಇಲ್ದಂಗೆ ಆಗೈತೆ ಅವನಿಗೆ. ಒಂದ್ಸತಿ ಹೇಳೋದು, ಹೋಗಿ ಸುಮ್ಮನೆ ನಮಗೆ ತಲೆ ತಿನ್ಬೇಡ ನೀನು. ಈಗ ಹೇಳ್ತಾಳೆ, ಗಂಡು ಒಳ್ಳೆ ಬುದ್ಧಿ ಕಲಿಸ್ಕೊಂಡು ಒಳ್ಳೆ ತಂದಿಂದ ಇದ್ದಿದ್ರೆ ನನ್ನ ಮಗ ಕೆಟ್ಟೋಗೋದಕ್ಕೆ ಕಾರಣ ನೀನೇ ಕಾಣಿ. ಅವ್ರಿಗೇನು ಹೇಳ್ತೀಯ, ನೀನೇ ಅದಕ್ಕೆಲ್ಲ ಕಾರಣ. ಯಪ್ಪ ಅತ್ತೆ, ನಾನು ಕಾರಣನಾ? ನನಗೆ ಯಾಕೆ ಬೈತಾ ಇದ್ದೀರಾ? ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಾನು ಕಾರಣ ಅಲ್ಲ ಅತ್ತೆ. ನಾನೇನು ಮಾಡಿದೆ? ನಾನು ಒಳ್ಳೇದೇ ಹೇಳ್ತೀನಿ, ಹೋಗ್ರಿ ಕೆಲ್ಸಕ್ಕೆ ಹೋಗ್ರಿ, ದುಡ್ಕೊಂಬನ್ನಿ ಅಂತ ಹೇಳಿ ನಾನೇ ಹೇಳ್ತಾ ಇರೋದು. ನಾನು ಬುದ್ಧಿವಾದ ಹೇಳ್ತೀನಿ ಹೊರತು ನಾನು ಹಾಳಾಗು ಅಂತ ಹೇಳೋಕ್ಕಾಗುತ್ತೆ? ನನ್ನ ಗಂಡ ಹಾಳಾಗಲಿ ಅಂತ ನಾನು ಹೇಳ್ತೀನ? ನೀನೇ ತಾನೇ ಅವನು ಈಸ್ಪೆಟ್ಟಾಡೋಕ್ಕೆಲ್ಲ ಹೋಗ್ತಿರ್ಲಿಲ್ಲ. 1 ಲಕ್ಷ ತಂದ ಅಂತ ಹೇಳಿ 1 ಲಕ್ಷ ಇನ್ನೊಂದು ಲಕ್ಷ ತಗೊಂಬರೋಗುವಂಥ ದುಡ್ಡು ಕೊಟ್ಟು ಈಸ್ಪೆಟ್ಟಾಡೋಕ್ಕೆ ಕಳಿಸ್ತಾ ಇದ್ದು ನೀನೇ ತಾನೇನೆ. ಇಂಥವೆಲ್ಲ ನನ್ನ ಮಕ್ಕಳು ಯಾವತ್ತೂ ಈಸ್ಪೆಟ್ ಆಡೋಕ್ಕೆ ಹೋದಾರೇ ಅಲ್ಲ. ಇಂಥವೆಲ್ಲ ಅಂದರೆ ಅವ್ರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅಂಥದ್ರಾಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ತಲೆ ಕೆಡಿಸಿ ಹಿಂಗೆ ಮಾಡಿರೋಳು ನೀನು. ಅವನು ಕುಡಿತಾನೂ ಇರಲಿಲ್ಲ, ಇವಾಗ ಕುಡಿಯೋದು ಕಲ್ತ್ಕೊಂಡವನೇ ಅಂದರೆ ಅದಕ್ಕೆ ನೀನೇ ಕಾರಣ. ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇಲ್ಲದ್ದೆಲ್ಲ ತಲೆಗೆ ತುಂಬಿ ಹಿಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಮಾತಾಡಿ ಅವನಿಗೆ ಟೆನ್ಷನ್ ಕೊಟ್ಟು ಈ ರೀತಿ ಮಾಡಿರೋಳು ನೀನೇನು. ನನಗೆ ಮಕ್ಕಳಾಗಲ್ಲ. ಇನ್ನು ಎಷ್ಟು ವರ್ಷ ಆಗೈತೆ? ಒಬ್ರಿಗೆ ಆಗಿದ ತಕ್ಷಣ ನಂಗೆ ಆಗಬೇಕು ಅಂತಂದರೆ ಆಗಲ್ಲ. ಏನು ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರೆ ಅವ್ನು ಮತ್ತೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಭೂಮಿಗೆ ಆಗಿರೋದು ನೋಡಿ. ಇವಾಗ ನೀನು ನನಗೆ ಮಕ್ಳು ಬೇಕು ಅಂದರೆ ಆಗಲ್ಲ. ದೇವ್ರು ಯಾವಾಗ ಕೊಡ್ತಾನೋ ಸ್ವೀಕರಿಸ್ಬೇಕು. ಅವಳಿಗೆ ಮಕ್ಕಳಾಗಿರೋದಕ್ಕೇ ನೀನು ಹೊಟ್ಟೆ ಉರ್ಕೊಂಡು ನನಗೆ ಆಗಲ್ಲ ಅಂತ ಇದ್ದರೆ ಏನು ಮಾಡ್ತಾನೆ ಅವನು? ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾನೆ ಅಷ್ಟೇ. ಅಲ್ಲ ಮತ್ತೆ ನೀವು ನನಗೆ ಬೈತೀರಲ್ಲ. ಕೇಳಿದೆ ಆಸ್ಪತ್ರೆ ಹಂಗಂತ ಹೇಳಿದ್ರು. ನಾನು ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ವಾ, ಅದಕ್ಕೇ ಹೇಳಿದ್ರು ಹಂಗಂತ. ಮಕ್ಕಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಐತೆ, ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳಿದರು. ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮೆಡಿಸನ್ ತಗೊಂಡ್ರೆ ಆಗುತ್ತೆ ಅಂತ ಹೇಳವ್ರೆ. ಅದಕ್ಕೇ ಸ್ವಲ್ಪ ಮೆಡಿಸನ್ ಏನಾದರೂ ತಗೊಳ್ಳೋಣ ಅಂತ. ನನಗೇನೇನು ಆಗಲ್ಲ ಅಂತ ಹೇಳಿಲ್ಲ, ಮೆಡಿಸನ್ ತಗೊಳ್ಳೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ಯಾರು ಯಾತು ಹೇಳಲ್ಲ. ಹೋಗಿ ನಿನ್ನ ಪಾಡಿಗೆ ನೀನು ಸುಮ್ಮನೆ. ಯಾರ ಬಗ್ಗೆನೂ ಯಾರು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ನಡಿ ರಾಮು, ಒಳಗೆ ಹೋಗೋಣ. ನಾನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಬಂದೆ. ಲೇಪು ಹೇಳಮ್ಮ. ಅಜ್ಜಿ ಎಲ್ಲೋಯ್ತು? ಒಳಗಿರ್ಬೇಕೇನಪ್ಪ, ಮನ್ಕೊಂಡಿರ್ಬೇಕು. ಸ್ವಲ್ಪ ಹೊತ್ತು ಮನಿಕೆಂತೀನಿ ಅಂತ ಮನಿಕೆಂತು ನಾನು ರಾಮು ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ವಿ. ಹೆಂಗೆ ಹೊರಗೆ ಮಾತಾಡ್ತಾ ಕೂತ್ಕೊಂಡ್ರೆ ಇಂಥ ಪಿಡೆಗಳ್ದೊಂದು ಕಾಟ. ಏನಾದರೂ ಬಂದು ಹೇಳ್ತಿರ್ತವೆ. ನಮಗೆ ಖುಷಿಯಾಗಿದ್ದಕ್ಕೆ ಏನಾದರೂ ಅಂತಂದು ಹೇಳಿ ನಮಗೆ ಒಂಥರ ಬೇಜಾರು ಮಾಡಿಸ್ತಾ ಮನಸ್ಸಿಗೆ. ಒಳ್ಳೆವಲ್ಲ. ಇಲ್ಲಿ ಯಾವಾದರೂ ಪಿಡೆಗಳು ಬರ್ತಾ ಇರ್ತವೆ. ನಾವು ಒಳಗೆ ಸೆಕೆ ಅಂತೇಳಿ ಇಲ್ಲೇ ಮರದ ಕೆಳಗೆ ತಣ್ಣಗೈತೆ ಅಂತ ಕೂತ್ಕೊಂಡ್ರೆ ಇವಳು ಬೇರೆ ಬಂದ್ಲು. ಇಲ್ಲದ್ದೆಲ್ಲ ಹೇಳಕ್ಕಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾನಿವಾಗ ಎಷ್ಟು ಕೇಳಿದ್ರೂ ರಾಮು, ಲೇಪು, ಭೂಮಿ ಯಾರು ನಾನು ಮಾತಾಡ್ಸಲ್ಲ. ಹಿಂಗಾಗೈತೆ ಅಂತ ಹೇಳಿ ಎಲ್ಲ ಹೇಳಿ ಮಾತಾಡಿದ್ರು ಮಾತಾಡಿಸ್ತಾ ಇಲ್ಲ. ಏನು ಮಾಡೋದ? ರಾಕಿಗೆ ಬುದ್ಧಿ ಹೇಳ್ಬೇಕು. ನೀವು ಹೇಳಿದರೆ ಕೇಳ್ತಾರೆ, ಹೇಳ್ರಿ ಅಂದ್ರೂ ಕೇಳಂಗಿಲ್ಲ. ಏನು ಮಾಡೋದು? ನೋಡ್ತಾ ಇರಿ, ನೆನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.